ಈ ಬಗ್ಗೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂತಹ ಪ್ರಶಾಂತ್ ಮೆತ್ತಲ್ ಅವರು ನಮ್ಮನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಶಾಂತ್ ಅವರೇ, ನಿನ್ನೆಯಿಂದ ಆದಂತಹ ಬೆಳವಣಿಗೆ ಎಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದೇ ಇರುತ್ತೆ. ಸೊ ಈ ಸನ್ನಿವೇಶದಲ್ಲಿ ಅಂದ್ರೆ ಈಗ ಸಂತ್ರಸ್ತೆ ಇದುವರೆಗೂ ಬಂದು ಯಾವುದೇ ಹೇಳಿಕೆ ಕೊಟ್ಟಿಲ್ಲ, ದೂರುದಾರ ಅವ್ರು ಮಾತ್ರ ನಿನ್ನೆ ದೂರನ್ನ ದಾಖಲು ಮಾಡಿದ್ರು, ಇವತ್ತು ನೋಟಿಸ್ ಕೊಟ್ಟರು, ಅದಕ್ಕೂ ಕೂಡ ಉತ್ತರ ಕೊಟ್ಟಿಲ್ಲ. ಸೊ ಈ ಪ್ರಕರಣ ಮುಂದೆ ಯಾವ ರೀತಿಯಾದಂತಹ ತೀರ್ವನ್ನ ಪಡ್ಕೊಳ್ಬಹುದು? ರಮೇಶ್ ಜಾರಕಿಹೊಳಿ ಅವರಿಗೆ ಮುಂದಿರುವಂತಹ ಕಾನೂನಿನ ಹೋರಾಟದ ಮಾರ್ಗಗಳ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ ಸರ್. ನೋಡಿ, ಹಿಂದೆ ನೋಡಿದಿರಿ, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಹಾಲಪ್ಪ ಅವ್ರು ಇರ್ಬೋದು, ರೇಣುಕಾಚಾರ್ಯ ಅವರು ಇರ್ಬೋದು, ಯಾರೇ ತಪ್ಪು ಮಾಡಿದ್ರು ನಾನು ಮಾಡಿದೆ ಅಂತ ಒಪ್ಕೊಳ್ಳಲ್ಲ, ಅದನ್ನ ಫೇಕ್ ಅಂತ ಹೇಳ್ತಾರೆ. ಆದರೆ ಫೇಕ್ ಅಂತ ಇವ್ರು ಹೇಳೋದು ಫೈನಲ್ ಅಲ್ಲ. ನೋಡಿ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 65B ಅಂಡರಲ್ಲಿ CD ಏನಿದೆ, ಆ CD ಬಂದು ಇಟ್ ಹ್ಯಾಸ್ ಡಿರೈವ್ಡ್ ಫ್ರಮ್ ದಿ ಹಾರ್ಡ್ ಡಿಸ್ಕ್. ಆ ಹಾರ್ಡ್ ಡಿಸ್ಕ್ ಎನಲೈಸ್ ಮಾಡಬೇಕು, ಮತ್ತೆ ಅದನ್ನ ಪರಿಣಿತರು ಪರಿಶೀಲನೆ ಮಾಡಬೇಕು. ಪರಿಣಿತರು ಪರಿಶೀಲನೆ ಮಾಡಿ ಅದನ್ನ ಸರ್ಟಿಫಿಕೇಟ್ ಕೊಡಬೇಕು. ಅದು ಏನೋ ಒರಿಜಿನಲ್ CD, ಬಿಕಾಸ್ ಜಸ್ಟ್ CD ಇರೋ ಮಾತ್ರಕ್ಕೆ ಅದು ಬಂದು ಏನು ಅದು ಒರಿಜಿನಲ್ ಇಲ್ಲ, ಅದು ಡೂಪ್ಲಿಕೇಟಾ ಇಲ್ಲ ಕಾನ್ಕಾಕ್ಟೆಡಾ ಅಂತ ಹೇಳಕ್ ಬರೋದಿಲ್ಲ. ಸೊ ಅದನ್ನ ಬಂದು ಪರಿಣಿತರು ಪರಿಶೀಲನೆ ಮಾಡಿ ಮೇಲೆನೆ ಗೊತ್ತಾಗೋದು ಅದು ಒರಿಜಿನಲ್ ಇಲ್ವಾ ಅಂತೇಳಿ. ಓಕೆ, ಸೊ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ಪ್ರೈಮಾ ಫೇಸಿ ಈಗ ನೋಡಿದ್ರೆ ಇಟ್ ಈಸ್, ಮತ್ತೆ ಇದರಲ್ಲಿ ಎರಡು ವಿಚಾರ ಇದೆ. ಒಂದು, ವೆದರ್ ಆ ಹೆಣ್ಣುಮಗಳದು ವಿತ್ ಕನ್ಸೆಂಟ ವಿದೌಟ್ ಕನ್ಸೆಂಟ. ವಿತ್ ಕನ್ಸೆಂಟ್ ಅಂತ ಆದ್ರೆ ಆ ಕನ್ಸೆಂಟ್ ಅನ್ನೋದು ಯಾವ ತರ ಕನ್ಸೆಂಟ್ ಅಂದ್ರೆ, ಈ ಹೆಣ್ಣು ಮಗಳು ಆ ಇವ್ರ ಹತ್ರ ಹೋಗಿ ನನಗೇನಾದ್ರೂ ಫೇವರ್ ಬೇಕು ಅಂತ ಹೋಗಿ ಇವರು ಈ ಜಾರಕಿಹೊಳಿ ಅವರು ಈ ಫೇವರ್ ಮಾಡ್ಕೊಡ್ತೀನಿ ನಿನಗೆ ಅಂತ ಹೇಳಿ ಆ ತರ ಏನಾದ್ರೂ ಫಿಸಿಕಲ್ ಇಂಟಿಮಸಿ ಹಾಕಿದ್ರೆ ದ್ಯಾಟ್ ಅಮೌಂಟ್ಸ್ ಟು ರೇಪ್. ದ್ಯಾಟ್ ಅಮೌಂಟ್ಸ್ ಟು ರೇಪ್. ಇವರು ಇದು ದ್ಯಾಟ್ ಇಸ್ ಅದೇ ವಿತ್ ಕನ್ಸೆಂಟ್ ವಿದೌಟ್ ಕನ್ಸೆಂಟ್ ಎರಡು ವಿಚಾರ ಇದೆ. ಸೊ ಫಸ್ಟ್ ಬಂದು ಈ ಯಾರು ದಿನೇಶ್ ಕಲ್ಲಳ್ಳಿ ಈ CD ಕೊಟ್ಟಿದ್ದಾರೆ, ಓಕೆ, ಬಟ್ ಅದ್ರ ಬಗ್ಗೆ ಥರೋ ಇನ್ವೆಸ್ಟಿಗೇಷನ್ ಆಗಬೇಕು. ಜಸ್ಟ್ ಯಾರೋ ಬಂದು ಏನೋ ಒಂದು CD ಕೊಟ್ಟರು ಅಂತಲ್ಲ, ಆ ವಿಕ್ಟಿಮ್ ನ ಕರಿಬೇಕು. ವೆದರ್ ಶಿ ಇಸ್ ವಿಕ್ಟಿಮ್ ಆರ್ ನಾಟ್ ಅನ್ನೋದು ಪ್ರಶ್ನೆ. ಆ ಹೆಣ್ಣು ಮಗಳು ವಿಕ್ಟಿಮ್ ಅಲ್ವಾ ಅನ್ನೋದೇ ಪ್ರಶ್ನೆ. ಸೊ ಥರೋ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಇದ್ರ ಮೇಲೆ. ಅಂಡ್ ಇಟ್ ಹ್ಯಾಸ್ ಟು ಬಿ, ಮತ್ತೆ ಇವರು ಏನು ಈಗಿದ್ದಾರೆ, ಇವರು ರಾಜೀನಾಮೆ ಮಾಡಿರೋದು ಬಹಳ ಒಳ್ಳೆ ವಿಚಾರ. ಇಲ್ಲ ಅಂದ್ರೆ ಅದು ತನಿಖಾಧಿಕಾರಿ ಮೇಲೆ ಪ್ರಭಾವ ಬೀರ್ತಾ ಇತ್ತು. ಈಗ ತನಿಖಾಧಿಕಾರಿಗೆ ಈ ಹ್ಯಾಸ್ ಗಾಟ್ ಫ್ರೀ ಹ್ಯಾಂಡ್ ಟು ಡೂ ಫ್ರೀ ಟ್ರಯಲ್ ಅಂಡ್ ಫ್ರೀ ಇನ್ವೆಸ್ಟಿಗೇಷನ್. ಓಕೆ ಪ್ರಶಾಂತ್ ಅವ್ರ, ಈಗ ವಿಕ್ಟಿಮ್ ಏನಾದ್ರೂ ಬರ್ಲಿಲ್ಲ ಅಂದ್ರೆ, ಹೇಳಿಕೆ ಕೊಡ್ಲಿಲ್ಲ ಅಂತಂದ್ರೆ ಈ ಕೇಸ್ ಸ್ಟ್ಯಾಂಡ್ ಆಗೋದೇ ಇಲ್ವಾ, ಅಥವಾ ಬೇರೆ ಆಯಾಮಗಳನ್ನ ಏನಾದ್ರೂ ಪಡ್ಕೊಳ್ಳುತ್ತಾ ಅಂತ? ಇಲ್ಲ, ವಿಕ್ಟಿಮ್ ಕಂಪ್ಲೇಂಟ್ ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ, ನೀವೇ ಹೇಳಿ. ಹೌ ಯು ಕ್ಯಾನ್ ಪ್ರೊಸೀಡ್? ವಿಕ್ಟಿಮ್ ಕಂಪ್ಲೇಂಟ್ ಕೊಡ್ಲೇಬೇಕಲ್ಲ. ವೆದರ್ ಶಿ ಇಸ್ ವಿಕ್ಟಿಮ್ ಆರ್ ನಾಟ್ ಅನ್ನೋದು ಆ ಹೆಣ್ಣುಮಗಳು ಪ್ರೂವ್ ಮಾಡಬೇಕು ಬಂದು ತನಿಖಾಧಿಕಾರಿ ಮುಂದೆ. ಏನಾದ್ರೂ ಫೇವರ್ಗೆ ಬಂದಿದಾರ, ಆ ಫೇವರ್ ನ ಮಿಸ್ರೆಪ್ರೆಸೆಂಟ್ ಮಾಡಿದಾರ ಜಾರಕಿಹೊಳಿ ಅವರು. ಸೊ ಅದನ್ನ ಬಂದು ಏನು ವಿಕ್ಟಿಮ್ ಬರಲೇಬೇಕು. ಇಲ್ಲ, ವಿಕ್ಟಿಮ್ ಆರ್ ವಿಕ್ಟಿಮ್ಸ್ ಪೇರೆಂಟ್ಸ್ ಆರ್ ಗಾರ್ಡಿಯನ್, ಅವರ ತಂದೆ ತಾಯಿ ಇಲ್ಲ ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಅವರು ಬಂದು ಹೇಳಿಕೆ ಕೊಡಬೇಕು.